ನಿಮ್ದು ನನ್ನ ಜೊತೆಯಲ್ಲಿರ್ಲಿ. ಪರಿಷತ್ ಸದಸ್ಯರಾಗಬೇಕಾಗಿದ್ದ ಇಕ್ಬಾಲ್ ಸರಡರ್ಗಿ ಯಾರು ಅವ್ರಿಗೆ ಅನ್ಯಾಯ ಮಾಡಿದ್ರು? ಜಾಫರ್ ಶರೀಫ್ ಅವರ ಮೊಮ್ಮಗ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ರು? ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ರು? ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಯಾರು ಅನ್ಯಾಯ ಮಾಡಿದ್ರು? ರಾಯಚೂರು ನಗರ ಸೈಯದ್ ಯಾಸೀನ್, ಹಾಗೆ ವಿಜಯಪುರದಲ್ಲಿ ಮುರ್ಷೇಫು, ಮಕ್ಬೂಲ್ ಭಗವಾನ್ ಇವ್ರಿಗೆಲ್ಲ ಅನ್ಯಾಯ ಮಾಡಿದವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಅವ್ರ ವಿರುದ್ಧ ಏನೂ ಕ್ರಮ ಆಗ್ತಿಲ್ಲ ಅಂತ ಹೇಳಿ ಇವತ್ತು ಮಾತನಾಡ್ತಿರೋದು ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿರುವ ಮುಸ್ಲಿಂ ಸಮುದಾಯ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಅತಿ ಹೆಚ್ಚು ಪ್ರಾತಿನಿಧ್ಯ ನಾವು ಆ ಸಮುದಾಯಕ್ಕೆ ಕೊಟ್ಟಿದ್ದೀವಿ. ಇತಿಹಾಸದಲ್ಲಿ ಸ್ಪೀಕರ್ ಸ್ಥಾನವನ್ನು ನಾವು ಯುಟಿ ಖಾದರ್ ಸಾಹೇಬ್ರನ್ನ ಮಾಡಿದೀವಿ. ಒಂದ್ ನಿಮಿಷ ನೀವು ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಗೊತ್ತಾಯ್ತು ಬಿಡಪ್ಪ. ಇವಾಗ ಜಬ್ಬಾರ್ ಖಾನ್ ಅವ್ರಿಗೆ ನಾವು ಅದೇ ದಾವಣಗೆರೆ ಸೌತ್ ಅವರು ಇದೇ ಶಾಮನೂರ್ ಕುಟುಂಬ ಆ ಸಮುದಾಯದವ್ರನ್ನ ಬೆಳೆಸಿರೋದಕ್ಕೆ 3 ಸಲ MLC ಮಾಡಿದ್ವಿ. ಎಷ್ಟೇ 3 ಸಲ MLC ಮಾಡಿಸಿದೀವಿ. ದಾವಣಗೆರೆ ಸುಮ್ನೆ ಕೂತ್ಕೊಳ್ರಿ, ಮಾತಾಡ್ತಿರುವಾಗ ಸುಮ್ನೆ ಕೂತ್ಕೊಳ್ಬೇಕು. This is not the way the debate goes. ಅವ್ರ ಸಮಯ ಮಾತಾಡ್ಲಿ ಅವ್ರು. ನಿಮಗೆ ಉತ್ತರ ಬೇಕಾ ಬೇಡವಾ? ಸಮಯ ವೇಸ್ಟ್ ಮಾಡ್ತಿದ್ದೀರಿ, ಜೊತೆಗೆ ಅವ್ರಿಗೆ ಉತ್ತರ ಕೊಡದೆ ಇರೋ ರೀತಿ ಕಶ್ಯಪ್ ಅವ್ರು ಮಾತ್ರ ವಾಯ್ಸ್ ಆನ್. ಕೂಲ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಕೂಲ್ ಡೌನ್. ಆಯ್ತಾಯ್ತು. ದಾವಣಗೆರೆ ಸೌತ್ ಅಲ್ಲಿ ಆ ಭಾಗದ ಜಬ್ಬಾರ್ ಖಾನ್ ಅವ್ರಿಗೆ ನಾವು 3 ಸರಿ ಪ್ರಾತಿನಿಧ್ಯ ಕೊಟ್ಟಿದೀವಿ. ಮ್ಯಾಕ್ಸಿಮಮ್ ಪ್ರಾತಿನಿಧ್ಯ ಪಕ್ಷದ ಒಳಗಡೆ ಸರ್ಕಾರದಲ್ಲಿ ಆ ಜನಾಂಗ ಕೊಟ್ಟಿದೀವಿ. ಹಾಗಾಗಿ ನಾವು ಆ ಜನಾಂಗಕ್ಕೆ ನಾವೇನು ಅನ್ಯಾಯ ಮಾಡಿಲ್ಲ. ಏನು ಸಮುದಾಯದಲ್ಲಿ ಏನೋ ಒಂದು ಮಾತು ಎದ್ದಿದೆ ಅದನ್ನ ಕೂರಿಸಿ ಬಗೆಹರಿಸ್ತಾರೆ CM ಅವರು. ಅದರಿಂದ ಏನೂ ವಿಚಲಿತ ಅವಶ್ಯಕತೆ ಇಲ್ಲ. ಸ್ಮಿತಾ ಅವರೇ, ಹೌದು, ನೀನ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನನ್ನೇನ್ ಗುಲ್ಡು ನನ್ನ ಮಗ ಅನ್ಕೊಂಡೇನೆ. ಬಗೆಹರಿಸೋದು ಅಂದ್ರೆ ಹೆಂಗೆ ಸರ್? ಇಬ್ಬಿಬ್ಬರ ತಲೆದಂಡ ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಕರೆಸ್ಕೊಳ್ಳೋದು, ಮೀಟಿಂಗ್ ಮಾಡ್ತಿರೋದು, ಇದನ್ನ ಬಗೆಹರಿಸೋದು ಅಂತಾರ? ಆಗಿರುವ ಡ್ಯಾಮೇಜ್ ಅನ್ನ ಮತ್ತಷ್ಟು ಹೆಚ್ಚು ಮಾಡೋದು ಅಂತ ಹೇಳ್ತಾರ? ನೋಡಿ, ಏನು ಡ್ಯಾಮೇಜ್ ಆಗಿಲ್ಲ ಮೇಡಮ್. ಅವ್ರಿಗೆ ಆ ಜನಾಂಗಕ್ಕೆ ಹೆಚ್ಚು ಪ್ರಾತಿನಿಧ್ಯ ನೀಡಿರೋದೇ ಕಾಂಗ್ರೆಸ್ ಪಕ್ಷ. ಈಗ ಪ್ಯಾಕೇಜ್ ಅಲ್ಲಿ ಪ್ಲೇ ಮಾಡಿದ್ವಿ, ಪ್ರಾತಿನಿಧ್ಯ ಆ ಜನಾಂಗ ಕೊಟ್ಟಿದ್ದೀವಿ. ಅಬ್ದುಲ್ ಜಬ್ಬಾರ್ ಆ ಜನಾಂಗಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟಿದ್ದೀವಿ. ಕಾಂಟ್ರಾಕ್ಟರ್ ಮೀಸಲಾತಿ, ಮತ್ತೆ ಹೊಸ ಉದ್ಯೋಗ ಸ್ಟಾರ್ಟ್ ಮಾಡಕ್ಕೆ KDB ಮೀಸಲಾತಿ ಕೊಟ್ಟಿದ್ದೀವಿ. ಮತ್ತೆ ಉನ್ನತ ವಿದ್ಯಾಭ್ಯಾಸ ಮಾಡಕ್ಕೆ ಆ ಮಕ್ಕಳಿಗೆ ಒಂದು 30 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಎಲ್ಲಾ ಒಂದು ಸೌಲಭ್ಯಗಳು ಆ ಜನಾಂಗ ಮಾಡಿದೀವಿ. ಮಾಡಿಲ್ಲ ಅಂತಿರಲ್ಲ, ಸ್ವಲ್ಪ ಬಡ್ಜೆಟ್ ಕಾಪಿ ತರಿಸ್ಕೊಂಡು ಓದ್ಬೇಕು ತಾವು. ಎಂಥ ಘನಕಾರ್ಯ ಮಾಡಿದೀಯಪ್ಪ. ಹಾಗಾದ್ರೆ ಏನಾದ್ರೂ ತಪ್ಪಿದ್ಯಾ? ಇವ್ರದೆಲ್ಲರ ರಾಜಕೀಯ ಭವಿಷ್ಯದ ಜೊತೆ ಯಾರೋ ಒಬ್ರು ಕಾಣದ ಕೈ ಆಟ ಆಡಿದೆ ಅನ್ನೋದು ತಪ್ಪ? ಇವರೆಲ್ಲರೂ ಕೂಡ ಅದೇ ಮುಸಲ್ಮಾನ್ ಸಮುದಾಯದ ರೆಪ್ರೆಸೆಂಟೇಟಿವ್ಸ್ ಅನ್ನೋದು ತಪ್ಪ? ನೋಡಿ, ಯಾವ ಕಾಣದ ಕೈಗಳು ಆಟ ಆಡಿಲ್ಲ, ಆಡುವುದೂ ಇಲ್ಲ. ಆ ಸಮುದಾಯಕ್ಕೆ ಹೆಚ್ಚು ಪ್ರಾತಿನಿಧ್ಯ ನೀಡಿರುವುದೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಆ ಸಮುದಾಯದೊಂದಿಗೆ ಎಂದಿಗೂ ನಿಂತಿರುತ್ತೆ. ರಾಜ್ಯದಲ್ಲಿರುವಂತಹ ಸರ್ಕಾರ
ಇದು ಒಂದು ಮುಸ್ಲಿಂ ಪರವಾದಂತ ಸರ್ಕಾರ. ಹಾಗಾಗಿ ಆ ಮಾತಿಲ್ಲ. ನೋಡಿ, ನಿಮಿಷ ರಿಜ್ವಾನ್ ಅವ್ರದ್ದು ಸಲೀಂ ಅವ್ರದ್ದು ಒಂದ್ ಮಾತಿತ್ತು. ರಜಾಕ್ ಅವರು, ರಿಜ್ವಾನ್ ಅವರು ಸಲೀಂ ಅವರು ಕಾಂಗ್ರೆಸ್ ಪಕ್ಷದಿಂದ ಕೆಳಗಡೆಯಿಂದ ಕಟ್ಕೊಂಡ್ ಬಂದಿದ್ದಾರೆ. ಜಮೀರ್ ಅವರು ಬಂದಿದ್ದಾರೆ. ಜಮೀರ್ ಅವರು ಎಲೆಕ್ಷನ್ ಮಾಡಿದ್ದಾರೆ. ವಿಚಾರ ಈಗ ಬಂತ ನೋಡಿ, ಸಲೀಂ ಅವರು ಕೆಲಸ ಮಾಡಿದ್ದಾರೆ, ಜಮೀರ್ ಅವರು ಕೆಲಸ ಮಾಡಿದ್ದಾರೆ, ರಿಜ್ವಾನ್ ಅವರು ಕೆಲಸ ಮಾಡಿದ್ದಾರೆ. ಎಲ್ಲಾ ಎಲೆಕ್ಷನ್ ಅಲ್ಲೂ ಎಲ್ಲಾ ಸಮುದಾಯದ ನಾಯಕರು ಹೋಗಿ ಕೆಲಸ ಮಾಡಿದ್ದಾರೆ. ಹಂಗನ್ಬಿಟ್ಟು ಅವ್ರು ಕೆಲಸ ಮಾಡಿಲ್ಲ, ಇವ್ರ ಕೆಲಸ ಯಾರ್ಯಾರಿಗೆ ಎಲ್ಲೆಲ್ಲಿ ಕೆಲಸ ಕೊಟ್ಟಿದ್ರು ಹೋಗಿ ಮಾಡಿದ್ದಾರೆ. ಬಿಜೆಪಿನವ್ರು ಮಾಡಿಲ್ಲ, ಕಾಂಗ್ರೆಸ್ನವ್ರು ಡೆಮಾಲಿಷನ್ ಮಾಡಿದ್ರು. ತನಿಚಂದ್ರದಲ್ಲಿ ಡೆಮಾಲಿಷನ್ ಆಯ್ತು. ಎಲ್ಲಿದ್ರು ಸಲೀಂ ಅಹಮದ್, ಎಲ್ಲಿದ್ರು ರಿಜ್ವಾನ್ ಅರ್ಚಕರು, ಎಲ್ಲಿದ್ರು ರಿಜ್ವಾನ್ ಅರ್ಚಕರು, ತನಿಚಂದ್ರ. ಮುಸಲ್ಮಾನರ ಮನೆಗಳ ಮೇಲೆ ಬುಲ್ಡೋಸರ್ ಹಾಕಿದ್ ಯಾವ ಪಕ್ಷ? ಬಿಜೆಪಿ ಮಾಡಿಲ್ಲ, ಕಾಂಗ್ರೆಸ್ನವ್ರು ಬುಲ್ಡೋಸರ್ ಹಾಕಿದ್ರಲ್ಲ ಆವಾಗ ರಿಜ್ವಾನ್ ಅರ್ಚಕರು. This amounts to defamation. This amounts to defamation. This amounts to defamation. He is starting fake news. ಮುಸಲ್ಮಾನರ ಮನೆ ಮೇಲೆ ಡೆಮಾಲಿಷನ್ ಆಯ್ತಲ್ಲ, ಅಲ್ಲಿ ಬಿಜೆಪಿ ಮಾಡಿಲ್ಲ. ವ್ಯಕ್ತಿ ಒಂದು ಪ್ರಾಪರ್ಟಿ ತಗೊಂಡು ಸರ್ಕಾರ ಇಲ್ಲಿಗೆಲ್ ಆಗಿದೆ. 65 ಜನರಿಗೆ ಯಾಕೆ ಮನೆ ಕೊಟ್ರಿ? 65 ಮನೆಗಳಿಗೆ ಯಾಕೆ ಮನೆ ಕೊಟ್ರಿ? ಇಲ್ಲಿಗೆಲ್ ಅಲ್ವಾ? ನೋಡಿ, ನಿಮಿಷ ಕೇಳ್ರಿ, ನಿಮ್ ಪ್ರಶ್ನೆ ಎತ್ತಿದ್ರೆ ಉತ್ತರ ಕೊಡ್ತೀನಿ. ನನಗಿದ್ರ ಉತ್ತರ ಸಂತೋಷ. ಕೇಳಿ ತಣಿಸಂದ್ರದಲ್ಲಿ ಇಲ್ಲಿಗಲ್ ಯಾರೋ ಒಬ್ಬ ವ್ಯಕ್ತಿ ಜಿಪಿಗಳನ್ನ ಮಾಡ್ಕೊಂಡು ಸೈಟ್ ಮಾರಿದ್ದ. ಬಿಡಿಎ ಪ್ರಾಪರ್ಟಿ ಅಕ್ವೈರ್ ಮಾಡ್ಕೊಂಡು ಕೋರ್ಟ್ ಡೈರೆಕ್ಷನ್ ಪ್ರಕಾರ ತಣಿಸ್ದು ಕೋವಿಲಲ್ಲಿ ಎಲ್ಲಾ ಜನ ಅಂದವರೆಗೂ ಕೊಟ್ಟಿದೆ. ಯಾರು ಅಕ್ಕಪತ್ರ ಅಬ್ದುಲ್ ರಜಾಕ್ ಅವರ ವೆರಿ ಸೀರಿಯಸ್ ನೋಟ್. ಇದು ಕಾಂಗ್ರೆಸ್ನ ಒಳಗಡೆ ಬಹಳ ಕೇರ್ಫುಲ್ ಆಗಿ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಒಳಗಡೆ ಮುಸಲ್ಮಾನ್ ಸಮುದಾಯದ ನಾಯಕನಾಗಬೇಕು ಅಂತ ನಡೀತಾ ಇರುವ ರೇಸ್, ಅದನ್ನ ಇದೀಗ ಮುಸ್ಲಿಂ ಸಮುದಾಯವನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಕೆಲವರು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಕೆಲ ರಾಜಕೀಯ ನಾಯಕರು. ಹೀಗೆ ಯಾಕೆ ಅನ್ಕೊಳ್ಬಾರ್ದು? ದಿಸ್ ಇಸ್ ಅ ಪ್ಯೂರ್ ಕಾಂಪಿಟೇಷನ್ ಬಿಟ್ವೀನ್ ಜಮೀರ್ ಅಹಮದ್ ಖಾನ್ ಅಂಡ್ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಮುಸಲ್ಮಾನ್ ನಾಯಕರು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು ಅಂತ ಹೇಳಿ, ಅದಕ್ಕೆ ನಿಮ್ಮ ಸಮುದಾಯವನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಾಂಗ್ರೆಸ್ ಪಕ್ಷದ ಒಳಗಡೆ ಏನ್ ನಡೀತಾ ಇದೆಯೋ ಅದು ಸಿದ್ದರಾಮಯ್ಯನವರು ಬಿಟ್ಟಿದ್ದು, ಡಿ.ಕೆ. ಅವರು ಬಿಟ್ಟಿದ್ದು. ನಾನಿವತ್ತು ಹೇಳ್ತಿರೋದು, ನೀವು ನಮ್ಮ ನಾಯಕರನ್ನ ಇವತ್ತು ನೀವು ಕೋಕ್ ಕೊಟ್ಟಿದ್ದೀರಾ, ನೀವು ಅವ್ರನ್ನ ತೆಗ್ದಿದ್ದೀರಲ್ವಾ. ನಾವು ಬಂದಿದ್ ನಿಮ್ಮ ಹತ್ರ ಇನ್ನೂ ಒಂದು ಎಕ್ಸ್ಟ್ರಾ ನಾಯಕ ಆಗ್ಲಿ ಅಂತ. ನೀವು ಇರೋ ನಾಯಕರನ್ನ ತೆಗೆದಾಕ್ರೆ ನಾವೇನು ಆಕ್ರೋಶ ಪಡಬಾರ್ದ? ನಾನಿವತ್ತು ಕೇಳ್ತಿರೋದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳೋರು. ಮುಸಲ್ಮಾನರ ಪಾಲು ಎಷ್ಟಿದೆ ಅಷ್ಟು ಪರವಾಗಿ ನಾವು ಟಿಕೆಟ್ ಕೇಳಿದ್ವಾ? ಇಲ್ವಲ್ಲ. ಎಲ್ಲೆಲ್ಲಿ ನಮ್ಮ ಜನಬಲ ಜಾಸ್ತಿ ಇದೆ, ಪಾಪ್ಯುಲೇಷನ್ ಮುಸ್ಲಿಂ ಪರ್ಸೆಂಟೇಜ್ ಜಾಸ್ತಿ ಇದೆ, ಈಸಿ ವಿಕ್ಟ್ರಿ ಸಿಗ್ಬಹುದು. ಇವಾಗ ಶಿಗಾವ್ನಲ್ಲಿ ಕೊಟ್ರು. ಇವಾಗ ಶಿಗಾವ್ನಲ್ಲಿ ಬೊಮ್ಮೆಯವರು ಹಿಡ್ಕೊಂಡಿದ್ದ 4 ಇದು ಅಂದ್ರೆ 20 ವರ್ಷದಿಂದ ಬೊಮ್ಮೆಯವರ ಒಂದು ಭದ್ರಕೋಟೆ ಅದು. ಅಲ್ಲಿ ಒಬ್ಬ ಮುಸ್ಲಿಂ ನಾಯಕನನ್ನ ನಿಲ್ಸಿ ಗೆಲ್ಲಿಸ್ಕೊಂಡ್ ಬಂದಿಲ್ವಾ? ಅದೇ ತರ ಇಲ್ಲೂ ಗೆಲ್ಲಿಸ್ಕೊಂಡ್ ಬರ್ತೀನಿ, ಅಕಸ್ಮಾತ್ ಗೆಲ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದವರು ಇವಾಗ ಎಲ್ಲಾರು ಮುಂದೆ ಕುತ್ಕೊಂತಾನೆ ಸೀಟ್ ಕೇಳಿದ್ದು. ಕೇವಲ ಒಂದೇ ಹೆಸರು ಅಂತ ಇವತ್ತು ಸುಳ್ಳು ಹೇಳ್ತಿದಾರಲ್ಲ ಕೆಲವೊಬ್ರು ಬಂದ್ಬಿಟ್ಟು ಸುದ್ದಿಗೋಷ್ಠಿ ಮಾಡಿ. ಅವರನ್ನೇ ಪ್ರಶ್ನೆ ಮಾಡ್ತೀನಿ, ನಿಮ್ಮಲ್ಲಿ ಯೋಗ್ಯತೆ ಇರಲಿಲ್ಲ ಒಂದ್ ಹೆಸರು ಹೇಳಕ್ಕೆ? ದಾವಣಗೆರೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ನಿಮಗ್ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾಕೆ ಕೂತಿದ್ದೀರಾ ಅಲ್ಲಿ? ಇವತ್ ಬಂದ್ಬಿಟ್ಟು ನೀವು ಸುದ್ದಿಗೋಷ್ಠಿ ಮಾಡಿ ಯಾರನ್ನ ನೀವು ಇದು ಮಾಡ್ತಿದ್ದೀರಾ? ಅದೆಲ್ಲ ಜನರಿಗೆ ಅರ್ಥ ಆಗ್ತಿಲ್ವಾ? ಸರಿ, ಸಿಂಪಲ್ ಮಾತು ನಾವು ಎಲ್ಲಾ ಕಡೆ ಕೇಳಿಲ್ಲ ಮೇಡಮ್. ನಮ್ಮ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ವಿ. 2B ಕೊಟ್ಟಿಲ್ಲ ಇದುವರೆಗೂ. ಯಾಕೆ? ಇವ್ರು ಕೊಟ್ಟಿದ್ದ ಭರವಸೆ ಅಲ್ವಾ? ಎಲೆಕ್ಷನ್ಗಿನ ಮುಂಚೆ ಪ್ರಣಾಳಿಕೆಯಲ್ಲಿ ಇವ್ರು ಹೇಳಿದ ಮಾತು ಮತ್ತೆ ಜೋರಾಗಿ ಹೇಳ್ತಾರೆ, ನುಡಿದಂತೆ ನಡೆದಿದ್ದೇವೆ ಅಂತ. ಮುಸಲ್ಮಾನರ ಜೊತೆ ನಡ್ಕೊಂಡ್ರು. ಯಾಕೆ ಇದುವರೆಗೂ ಹಿಜಾಬ್ಗೆ ನೀವು ರಿವೋಕ್ ಮಾಡಿಲ್ಲ? ಪ್ರೀವಿಯಸ್ ಗವರ್ಮೆಂಟ್ ಆರ್ಡರ್ 2B ರಿಸರ್ವೇಶನ್ ಬರೀ ಒಂದು ಗವರ್ಮೆಂಟ್ ಆರ್ಡರ್ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದ್ರೆ ಆಯ್ತು. ಸರಿ, ಒದಿತೀವಿ ಅಂತ ದಾರಿಗೆ ಬರ್ತಾರೆ ಇವ್ರುಗಳೆಲ್ಲ. ಹೇಳ್ತೀನಿ ಕೇಳಿ, ಇಲ್ದ್ರೆ ಇವ್ರು ದಾರಿಗೆ ಬರಲ್ಲ.